ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ कलबुर्गी ಹಾಗೂ सह प्रायोजकರು शकाइना बैप्टिस्ट अकेडमी 23 वर्षों की उत्कृष्ट शैक्षणिक सेवा। ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. We provide a nurturing, supportive and inspiring learning environment where every child is encouraged to explore, discover and realize their full potential. A school and a venture that started 50 years ago with a vision of providing education to every child and giving every child the right to education. Enlighten your child as future with Shekinah Baptist Academy. As parents, your search for the right educational journey ends here at Shekinah Baptist Academy. Here, education goes beyond textbooks. We provide a nurturing, supportive, and inspiring learning environment where every child is encouraged to explore, discover. Beyond the classroom, our students engage in clubs, forums, outreach programs, sports, and fitness activities for learners who need extra support. Admissions are now open for the academic year 2026. ನಮಸ್ಕಾರ, ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಡಾಕ್ಟರ್ ಬಾಬು ಜಗಜೀವನ್ ರಾಮರ 119ನೇ ಜಯಂತ್ಯೋತ್ಸವ ಸಮಾರಂಭ ಏಪ್ರಿಲ್ 5ರಂದು ಕಲಬುರಗಿಯಲ್ಲಿ ಬೃಹತ್ ಬಹಿರಂಗ ಸಭೆ. ಸೈಬರ್ ಅಪರಾಧ ತಡೆಗೆ ಪೊಲೀಸ್ ಸನ್ನದ್ಧತೆ ಅಗತ್ಯ, ಮೊಹಮ್ಮದ್ ಇಸ್ಮಾಯಿಲ್ ಶರೀಫ್. ರಾಜ್ಯ ಸರ್ಕಾರಿ ಗೃಹ ನಿರ್ಮಾಣ ಸಹಕಾರಿ ಸಂಘ ನಾಗಪ್ಪ ಹೊನ್ನಳ್ಳಿ ಪೆನಲ್ ಭರ್ಜರಿ ಜಯ, ಅಧ್ಯಕ್ಷ ಸ್ಥಾನ ನಿರ್ಧಾರ ಇದೀಗ. ಗಂಗಾನಗರದಲ್ಲಿ 36ನೇ ಭವ್ಯ ರಥೋತ್ಸವ, ಶ್ರೀ ಜೈ ಗಂಗಾ ಹನುಮಾನ್ ಮಂದಿರದಲ್ಲಿ ಅದ್ದೂರಿಯಾಗಿ ಹನುಮಾನ್ ಜಯಂತಿ ಮಹೋತ್ಸವ. ದಾವಣಗೆರೆ ಬಾಗಲಕೋಟೆ ಉಪಚುನಾವಣೆಯಲ್ಲಿ ಮುಸ್ಲಿಂ ಸಮುದಾಯ ತಕ್ಕ ಪಾಠ ಕಲಿಸುತ್ತೆ, ಜೆಡಿಎಸ್ ಮುಖಂಡ ಕೃಷ್ಣಾರೆಡ್ಡಿ. ಈಗ ವಾರ್ತೆಗಳ ವಿವರ. ಹಸಿರು ಕ್ರಾಂತಿ ಹರಿಕಾರ ಮತ್ತು ಮಾಜಿ ಉಪ ಪ್ರಧಾನಿಯಾಗಿದ್ದ ಡಾಕ್ಟರ್ ಬಾಬು ಜಗಜೀವನ ರಾಮ್ ಅವರ 119ನೇ ಜಯಂತ್ಯೋತ್ಸವ ಹಾಗೂ ಬಹಿರಂಗ ಸಭೆ ಹಮ್ಮಿಕೊಳ್ಳಲಾಗಿದೆ ಎಂದು ಗೌರವ ಅಧ್ಯಕ್ಷ ಮಂಜುನಾಥ್ ನಾಲ್ವರ್ಕರ್ ತಿಳಿಸಿದ್ದಾರೆ. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಹಸಿರು ಕ್ರಾಂತಿ ಹರಿಕಾರ ಮತ್ತು ಮಾಜಿ ಉಪ ಪ್ರಧಾನಿಯಾಗಿದ್ದ ಡಾಕ್ಟರ್ ಬಾಬು ಜಗಜೀವನ್ ರಾಮರ 119ನೇ ಜಯಂತಿ ಉತ್ಸವವನ್ನು ದೇಶಾದ್ಯಂತ ಸಮತಾ ದಿವಸ ಎಂದು ಕೇಂದ್ರ ಸರ್ಕಾರ ಘೋಷಿಸಿರುವ ಹಿನ್ನೆಲೆಯಲ್ಲಿ ಏಪ್ರಿಲ್ 5, 2026ರಂದು ಕಲಬುರಗಿಯಲ್ಲಿ ಬೃಹತ್ ಬಹಿರಂಗ ಸಭೆ ಆಯೋಜಿಸಲಾಗಿದೆ. ಈ ಸಮಾರಂಭವು ವೀರಶೈವ ಕಲ್ಯಾಣ ಮಂಟಪ ಮತ್ತು ಸಾರ್ವಜನಿಕ ಉದ್ಯಾನವನದಲ್ಲಿ ಬೆಳಗ್ಗೆ 11 ಗಂಟೆಗೆ ನಡೆಯಲಿದೆ. ಏಪ್ರಿಲ್ 5ರಂದು ಬೆಳಗ್ಗೆ 9 ಗಂಟೆಯಿಂದ ಸಂಜೀವನಿ ಚಾರಿಟೇಬಲ್ ರಕ್ತ ನಿಧಿ ಕೇಂದ್ರದ ಸಹಯೋಗದಲ್ಲಿ ರಕ್ತದಾನ ಶಿಬಿರ ನಡೆಯಲಿದೆ. ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿಸಲಾಗಿದೆ. ಇನ್ನು ಇದೇ ಸಮಾರಂಭದಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಶ್ರೀ ಮಂದಾಕೃಷ್ಣ ಮಾದಿಗ ಮತ್ತು ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ ಅವರಿಗೆ ಅಭಿನಂದನಾ ಸಮಾರಂಭವೂ ನಡೆಯಲಿದೆ. ಬೃಹತ್ ಬಹಿರಂಗ ಸಭೆಗೆ ಮಾಜಿ ಹಾಗೂ ಸದ್ಯದ ರಾಜಕೀಯ ಮುಖಂಡರು, ನ್ಯಾಯವಾದಿಗಳು, ಚಿಂತಕರು, ಬುದ್ಧಿಜೀವಿಗಳು, ಮಹಿಳೆಯರು, ಯುವಕರು, ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರರು, ನಿವೃತ್ತ ಅಧಿಕಾರಿಗಳು ಹಾಗೂ ಮಾದಿಗ ಸಮುದಾಯದ ಪ್ರಮುಖ ಮುಖಂಡರು ಭಾಗವಹಿಸಲಿದ್ದಾರೆ. ವಿಶೇಷವಾಗಿ ಚಲನಚಿತ್ರ ನಟ ಹಾಗೂ ಪ್ರಗತಿಪರ ಹೋರಾಟಗಾರ ಶ್ರೀ ಚೇತನ್ ಅಹಿಂಸಾ ಕೂಡ ಈ ಸಮಾರಂಭಕ್ಕೆ ಆಗಮಿಸಲಿದ್ದಾರೆ.
ಜಯಂತ್ಯೋತ್ಸವ ಸಮಿತಿ ಮೂಲಕ ಮಾದಿಗ ಸಮುದಾಯದವರಿಗೆ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದವರನ್ನು ಗೌರವಿಸುವ ಕಾರ್ಯಕ್ರಮವೂ ಏರ್ಪಡಿಸಲಾಗಿದೆ. ಸಮಿತಿ ನಾಯಕರು ಪ್ರಸ್ತುತ ಸಭೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಮತ್ತು ಮಾಧ್ಯಮ ಪಾಲ್ಗೊಳ್ಳುವಂತೆ ಮನವಿ ಮಾಡಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಜಯಂತ್ಯೋತ್ಸವ ಸಮಿತಿ ಅಧ್ಯಕ್ಷರಾದ ರಾಜು ಹದ್ನೂರ್, ಕಾರ್ಯಾಧ್ಯಕ್ಷರಾದ ಬಸವರಾಜ್ ಜವಳಿ, ಪ್ರಚಾರ ಸಮಿತಿ ಅಧ್ಯಕ್ಷರಾದ ಶಿವಕುಮಾರ್ ಆಜಾದ್ಪುರ್, ಕಾರ್ಯಾಧ್ಯಕ್ಷರಾದ ಶಿವಶರಣ್ ಆಂದೋಲ, ಗೌರವ ಅಧ್ಯಕ್ಷ ಮಂಜುನಾಥ್ ನಾಲ್ವರ್ಕರ್ ಮತ್ತು ಮಾದಿಗ ಸಮುದಾಯದ ನಾಯಕ ಕೆಬಿ ವಾಸು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಹಾಗಾಗಿ ಆ ಕಾರಣವಾಗಿ ಏಪ್ರಿಲ್ 5ರಂದು ಕಲಬುರಗಿ ನಗರದ ಹೃದಯವಾಗಿರುವಂತಹ ವೀರಶೈವ ಕಲ್ಯಾಣ ಮಂಟಪದಲ್ಲಿ, ಸಾರ್ವಜನಿಕ ಉದ್ಯಾನವನ ವೀರಶೈವ ಕಲ್ಯಾಣ ಮಂಟಪದಲ್ಲಿ ದೊಡ್ಡ ಮಟ್ಟದ ಬಹಿರಂಗ ಸಭೆಯನ್ನ ಆಯೋಜಿಸಲಾಗಿದೆ. ಈ ಸಭೆಗೆ ಈ ಸಭೆಯ ವೇದಿಕೆಯ ಅಜಾತ ಶತ್ರು, ಮಾಜಿ ಸಚಿವರು, ಮಾದಿಗ ಸಮುದಾಯದ ಹಿರಿಯ ಮುತ್ಸಜ್ಜಿಯಾಗಿರುವಂತಹ ದಿವಂಗತ ಜಿ.ರಾಮ್ ಕೃಷ್ಣ ಅವರ ವೇದಿಕೆಯ ಅಡಿಯಲ್ಲಿ ಕಾರ್ಯಕ್ರಮವನ್ನು ಜರುಗಲಿದೆ. ಅದಲ್ಲದೆ ಕೂಡ ಈ ಕಾರ್ಯಕ್ರಮದ ಮುಖ್ಯ ದ್ವಾರಕ್ಕೆ ಕಾಯಕ ಶರಣಗಳಾದಂಥ ಶಿವಶರಣ ಮಾದರ ಚೆನ್ನಯ್ಯ, ಮಾದರ ಧೂಳಯ್ಯ, ಡೋರ್ ಕಕ್ಕಯ್ಯ, ಸಮಗಾರ್ ಹರಳಯ್ಯ, ಉರ್ಲಿಂಪೆದ್ದಿ ಈ 5 ಶರಣರುಗಳ ಒಂದು ಮುಖ್ಯ ದ್ವಾರಕ್ಕೆ ಹೆಸರಿಡುವ ಮೂಲಕವಾಗಿ ಅರ್ಥಪೂರ್ಣವನ್ನ ಕಾರ್ಯಕ್ರಮವನ್ನ ಮಾಡಬೇಕಂತೇಳಿ ನಮ್ಮ ಎಲ್ಲ ಸಮಿತಿ ಸದಸ್ಯರು ಒಳಗೊಂಡಂತೆ ಇದನ್ನ ಕಾರ್ಯಕ್ರಮವನ್ನ ಜರುಗಲಿದೆ. ಅದೆಲ್ಲರೂ ಕೂಡ ಅವತ್ತು ಬೆಳಿಗ್ಗೆ 9 ಗಂಟೆಯಿಂದ ವೀರಶೈವ ಕಲ್ಯಾಣ ಮಂಟಪದ ಆವರಣದಲ್ಲಿ ರಕ್ತದಾನ ಶಿಬಿರವನ್ನು ಕೂಡ ಆಯೋಜಿಸಲಾಗಿದೆ. ಈ ಮಹಾಪುರುಷರ ಜನ್ಮದಿನದ ಪ್ರಯುಕ್ತವಾಗಿ ನಮ್ಮ ಸಮುದಾಯದ ಎಲ್ಲ ಯುವಕರಲ್ಲಿ ಮತ್ತು ಎಲ್ಲ ಹಿರಿಯರಲ್ಲಿ ಮಾಧ್ಯಮ ಮೂಲಕವಾಗಿ ವಿನಂತಿ ಮಾಡಿಕೊಳ್ಳೋದು, ರಕ್ತದಾನ ಮಹಾದಾನವಂತ ಸಂದೇಶ ಇದೆ. ವಿಶೇಷವಾಗಿ ರಕ್ತದಾನವನ್ನ ಮಾಡಬೇಕು ಅನ್ನುವಂಥ ಮೂಲಕವಾಗಿ ಆ ಒಂದು ಆಯೋಜನೆಯೂ ಕೂಡ ಮಾಡಿದರು. ಹಾಗಾಗಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ತದಾನ ನಮ್ಮ ಸಮುದಾಯದ ಎಲ್ಲ ಜನರು ಅದರಲ್ಲಿ ಪಾಲ್ಗೊಳ್ಬೇಕನ್ನುವಂಥ ಮನವಿಯನ್ನ ಕೂಡ ಮಾಡ್ತಾ ಇದೆ. ಮಾದಿಗ ಸಮಾಜ ಭಾಳ ಹಿಂದೆ ಬಿದ್ದಿದೆ ಮತ್ತು ಜನಸಂಖ್ಯೆ ಕೂಡ ಮಾದಿಗ ಸಮಾಜ ಹೆಚ್ಚಿಗೆ ತೋರಿಸಿದ್ದಾರೆ ಎಲ್ಲ ವರದಿಗಳಲ್ಲಿ. ಇಷ್ಟೆಲ್ಲ ಇದ್ದರೂ ಕೂಡ ಕಾಂಗ್ರೆಸ್ ಸರ್ಕಾರ ABC ಅಂತ ವರ್ಗೀಕರಣ ಮಾಡಿ ಕಾಯ್ದೆನೂ ಕೂಡ ಮಾಡಿ, ಒಳ ಮೀಸಲಾತಿ ಕಾಯ್ದೆನೂ ಕೂಡ ಮಾಡಿ, ರಾಜ್ಯಪಾಲರಿಂದ ಸೈನ್ ತಂದು ಇವತ್ತಿನ ದಿವಸ ಜಾರಿ ಮಾಡಲು ಏನು ಮಾಡಿದೆಪ್ಪ ಅಂದ್ರೆ ಸರ್ಕಾರ 56,432 ಹುದ್ದೆಗಳು ಏನು ಮಾಡ್ತಿದ್ದಪ್ಪ ಅಂದ್ರೆ ವಿತೌಟ್ ಮೀಸಲಾತಿ, ಒಳ ಮೀಸಲಾತಿ ಇಲ್ಲದೆ ನೇಮಕ ಮಾಡ್ಕೊಳ್ಳೋಕೆ ಏನು ಮಾಡಿದಪ್ಪ ಅಂದ್ರೆ DPR ಇಲಾಖೆ ಮೂಲಕ 27ನೇ ಫೆಬ್ರವರಿಗೆ ಒಂದು ಆದೇಶವನ್ನು ಮಾಡಿದೆ. ತದನಂತರ ಅಲ್ಲಿ ಆಯಾ ಜಿಲ್ಲೆಗಳಲ್ಲಿ ನೇಮಕಾತಿ ಪ್ರಕ್ರಿಯೆ ಕೂಡ ಇದು ಚಾಲೂ ಇದೆ. ಒಂದು ಕಡೆ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಏನು ಹೇಳ್ತಪ್ಪ ಅಂದ್ರೆ ನಾವು ಸಾಮಾಜಿಕ ನ್ಯಾಯ ಕೊಡ್ತೀವಿ, ಕಾಯ್ದೆ ಕೂಡ ಆದರೂ ಕೂಡ ಅದೇ ಕಾಂಗ್ರೆಸ್ ಸರ್ಕಾರ ಕಾಯ್ದೆ ಮಾಡಿದೆ, ಅದೇ ಕಾಯ್ದೆನ ಉಲ್ಲಂಘನೆ ಮಾಡಿ ಏನು ಮಾಡಿದಪ್ಪ ಅಂದ್ರೆ 56,000 ಹುದ್ದೆ ಒಳ ಮೀಸಲಾತಿಯಿಂದ ನೇಮಕ ಮಾಡ್ತಾರೆ. ಇದಕ್ಕೆ ಅವ್ರು ಸಮಂಜಸ ಏನು ಉತ್ತರ ಕೊಡ್ತಾರಪ್ಪ ಅಂತಂದ್ರೆ, ಮಹೇಂದ್ರ ಕುಮಾರ್ ಮಿತ್ರ ಅಂತಕ್ಕಂಥವ್ರು ಕೋರ್ಟಿಗೆ ಹೋಗಿದ್ದಾರೆ. ಅದಕ್ಕೆ ಕೋರ್ಟ್ ಏನು ಹೇಳಿದೆಪ್ಪ ಅಂದ್ರೆ ಹಳೆ ಮೀಸಲಾತಿ ಪ್ರಕಾರ ನೀವು ನೇಮಕಾತಿ ಪ್ರಕ್ರಿಯೆ ಮಾಡ್ರಿ ಅಂತ ಹೇಳಿದೆ ಅಂತ ಒಂದು ಸರ್ಕಾರ ಏನು ಮಾಡ್ತಿದ್ದಪ್ಪ ಅಂದ್ರೆ ನಮ್ಗೆ ಹೇಳ್ತಾ ಇದೆ. ಆ ಪ್ರಕರಣದ ಒಂದು ಇಟ್ಕೊಂಡು ಏನು ಮಾಡ್ತಿದ್ದಪ್ಪ ಅಂದ್ರೆ ಇವತ್ತಿನ ದಿವಸ ಮಾದಿಗ ಸಮಾಜದವರಿಗೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸ ಕೇವಲ ಮಾದಿಗ ಸಮಾಜ ಒಂದೇ ಅಲ್ಲ, ಅಲೆಮಾಲಿಗಳಾಗಿರ್ಬೋದು, ಇವತ್ತು ಸಮಗಾರ ಸಮಾಜ ಆಗಿರ್ಬೋದು, ಡೋರ್ ಸಮಾಜ ಆಗಿರ್ಬೋದು, ಇನ್ನ ಪರಿಶಿಷ್ಟ ಜಾತಿಯಲ್ಲಿ ಬರ್ತಕ್ಕಂಥ ಮಾದಿಗ ಸಂಬಂಧಿತ ಜಾತಿಗಳು ಎಲ್ಲರಿಗೂ ಕೂಡ ಇವತ್ತಿನ ದಿವಸ ಏನು ಮಾಡ್ತಾ ಇದ್ರಪ್ಪ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಇವತ್ತವರಿಗೆ ಸಾಮಾಜಿಕ ನ್ಯಾಯ ಕೊಡಲು ಇವತ್ತು ಅನ್ಯಾಯ ಮಾಡ್ತಾ ಇದೆ. ಅದರ ಸಲಕ್ಕೆ ಇವತ್ತಿನ ದಿವಸ ಇಡೀ ಮಾದಿಗ ಸಮಾಜ ದಾವಣಗೆರೆ ಮತ್ತು ಬಾಗಲಕೋಟೆ ನಡೀತಕ್ಕಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಮತ ನಡೆಸಬೇಕಂತ ಕೇಸಿ ಎಲ್ಲ ಕಡೆ ಇವತ್ತಿನ ದಿವಸ ಪ್ರಚಾರ ಮಾಡ್ತಾ ಇದ್ದಾರೆ. ಅದೇ ಈಗ ಜಯಂತಿ ಆದ ಕೂಡಲೇ ಮತ್ತೆ ಒಳ ಮೀಸಲಾತಿ ಹೋರಾಟ ಇಡೀ ರಾಜ್ಯದಲ್ಲಿ ಬಹಳ ಜೋರಾಗಿ ಹಿಡಿತದೆ. ಅದರ ಸಲಕ್ಕಾಗಿ ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಅವ್ರಿಗೆ ಒತ್ತಾಯ ಏನು ಮಾಡ್ತೇವಪ್ಪ ಅಂತಂದ್ರೆ, ನೀವೇನಿದು ಕ್ಯಾಬಿನೆಟ್ ಡಿಸಿಷನ್ ಆಗಿದೆ, ಒಳ ಮೀಸಲಾತಿ ಕೊಡಬೇಕಂತ DPR ಇಲಾಖೆ ಮೂಲಕ 56,000 ಹುದ್ದೆಗಳನ್ನು ಕಾನೂನು ಬಹಿರವಾಗಿ ನೇಮಕ ಮಾಡ್ಕೊಳ್ಳೋಕೆ ಹೊಂಟಿದ್ರಿ, ಅದು ಕೂಡಲೇ ತಡೆ ಹಿಡಿಬೇಕು. ರಾಷ್ಟ್ರೀಯ ಜನಗಣತಿ ಏನಿದೆ, ಈ ಜನಗಣತಿ ಈಗಾಗಲೇ ಪ್ರಾರಂಭವಾಗಿದೆ. 1ನೇ ತಾರೀಕಿಂದ 15ನೇ ತಾರೀಕುವರೆಗೂ ಸ್ವಯಂ ಆಗಿ ಆನ್ಲೈನ್ ಮೂಲಕ ಇವತ್ತು ಅವರು ಇನ್ಫಾರ್ಮೇಶನ್ ಕೊಡಬೇಕಂತಿದೆ. ಅದಕ್ಕೆ ಮಾದಿಗ ಸಮಾಜ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಮಾದಿಗ ಸಮಾಜದ ಬಂಧುಗಳಿಗೆ ವಿನಂತಿ ಮಾಡ್ಬೋದೇನಪ್ಪ ಅಂದ್ರೆ, ಸ್ವಯಂ ಆಗಿ ಇದರಲ್ಲಿ ಭಾಗಿಯಾಗ್ರಿ, ಅಲ್ಲಿ ಕೇಳಿರ್ತಕ್ಕಂಥ ಎಲ್ಲ ಮಾಹಿತಿ ಕೊಡ್ರಿ. ಅದರಲ್ಲಿ ಜಾತಿ ಕಾಲಮಲ್ಲಿ ಏನು ಮಾದಿಗ ಅಂತಕ್ಕಂಥದ್ದು ನಮೂದಿಸಬೇಕಾಗಿ ಮತ್ತೊಮ್ಮೆ ಈ ಮಾಧ್ಯಮದ ಮೂಲಕ ಸಮಾಜಕ್ಕೆ ನಾವು ಮನವಿಯನ್ನು ಮಾಡ್ತೀವಿ.
ಹೆಚ್ಚುತ್ತಿರುವ ಸೈಬರ್ ವಂಚನೆ ಮತ್ತು ಮಾದಕ ದ್ರವ್ಯ ಜಾಲದ ವಿರುದ್ಧ ಪರಿಣಾಮಕಾರಿ ಹೋರಾಟ ನಡೆಸಲು ಪೊಲೀಸ್ ಇಲಾಖೆ ತಂತ್ರಜ್ಞಾನ ಸದುಪಯೋಗ ಮಾಡಿಕೊಳ್ಳಬೇಕೆಂದು ನಿವೃತ್ತ ಸಹಾಯಕ ಪೊಲೀಸ್ ಆಯುಕ್ತ ಮೊಹಮ್ಮದ್ ಇಸ್ಮಾಯಿಲ್ ಶರೀಫ್ ಹೇಳಿದರು. ಗುರುವಾರ ನಗರದ ಸಶಸ್ತ್ರ ಪೊಲೀಸ್ ಕವಾಯತು ಮೈದಾನದಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಧ್ವಜ ದಿನಾಚರಣೆ ಅಂಗವಾಗಿ ಗೌರವ ವಂದನೆ ಸ್ವೀಕರಿಸಿ ಮಾತನಾಡಿ, ಮಹಿಳೆಯರು ಮತ್ತು ಮಕ್ಕಳ ಸುರಕ್ಷತೆಗಾಗಿ ಮನೆ ಮನೆಗೆ ಪೊಲೀಸ್ ಯೋಜನೆಯಡಿ ನಿಖರ ದತ್ತಾಂಶ ಸಂಗ್ರಹಿಸುವುದು ಮತ್ತು ಅಪರಾಧಿಗಳ ಪತ್ತೆಗೆ ಹೂ ಇಸ್ ಹೂ ಡೈರಿಗಳನ್ನು ನಿರ್ವಹಿಸುವುದು ಅತ್ಯಗತ್ಯ ಎಂದು ಅವರು ಸಲಹೆ ನೀಡಿದರು. ಜೊತೆಗೆ ಪೊಲೀಸ್ ಸಿಬ್ಬಂದಿಗಳು ಆರ್ಥಿಕ ಭದ್ರತೆಗಾಗಿ ಉಳಿತಾಯದ ಕಡೆಗೆ ಹಾಗೂ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನ ಹರಿಸಬೇಕೆಂದು ತಿಳಿಸಿದರು. ಸೈಬರ್ ಅಪರಾಧ ಪ್ರಕರಣಗಳಲ್ಲಿ ಕರ್ನಾಟಕ ರಾಜ್ಯವು ದೇಶದಲ್ಲೇ 2ನೇ ಸ್ಥಾನದಲ್ಲಿರುವುದು ಹಾಗೂ ಸಾವಿರಾರು ಕೋಟಿ ರೂಪಾಯಿ ವಂಚನೆ ನಡೆಯುತ್ತಿರುವುದು ಗಂಭೀರ ಆತಂಕಕಾರಿ ಸಂಗತಿ ಎಂದು ಅವರು ತಿಳಿಸಿದರು. ಜಿಲ್ಲಾ ಪೊಲೀಸ್ ಅಧೀಕ್ಷಕ ಅಡ್ಡೂರ್ ಶ್ರೀನಿವಾಸಲು ಸ್ವಾಗತಿಸಿ ಮಾತನಾಡಿ, 1965ರ ಏಪ್ರಿಲ್ 2ರಂದು ಕರ್ನಾಟಕ ರಾಜ್ಯ ಪೊಲೀಸ್ ಕಾಯ್ದೆ ಜಾರಿಗೆ ಬಂದ ನೆನಪಿಗಾಗಿ ಈ ದಿನವನ್ನು ಆಚರಿಸಲಾಗುತ್ತಿದ್ದು, 1984ರಿಂದ ಪೊಲೀಸ್ ಧ್ವಜ ದಿನ ಮತ್ತು ಪೊಲೀಸ್ ಕಲ್ಯಾಣ ದಿನಗಳನ್ನು ಒಂದಾಗಿ ಆಚರಿಸಲಾಗುತ್ತಿದೆ ಎಂದು ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಎಸ್ಡಿ, ಪೊಲೀಸ್ ಇಲಾಖೆ ಜನಸ್ನೇಹಿ ಸೇವೆಯ ಮೂಲಕ ಸಾರ್ವಜನಿಕರ ವಿಶ್ವಾಸ ಗಳಿಸಬೇಕೆಂದು ಅಭಿಪ್ರಾಯಪಟ್ಟರು. ಅತ್ಯುತ್ತಮ ಸೇವೆ ಸಲ್ಲಿಸಿದ 153 ಸಿಬ್ಬಂದಿಗಳಿಗೆ ಮುಖ್ಯಮಂತ್ರಿಗಳ ಚಿನ್ನದ ಪದಕ ಹಾಗೂ ಡಿಜಿ ಕಮೆಂಡೇಶನ್ ಡಿಸ್ಕ್ ನೀಡಲಾಗುವುದು. ಅದರಲ್ಲಿ ನಮ್ಮ ಜಿಲ್ಲೆಯ 5 ಜನರಿಗೆ ಚಿನ್ನದ ಪದಕ ನೀಡಿ ಗೌರವಿಸಲಾಗುತ್ತದೆ. ಸಿಬ್ಬಂದಿಗಳ ಕಲ್ಯಾಣಕ್ಕಾಗಿ ಶೈಕ್ಷಣಿಕ ಧನ ಸಹಾಯ ಮತ್ತು ಆರೋಗ್ಯ ಯೋಜನೆಗಳ ಸದ್ಬಳಕೆಗೆ ಒತ್ತು ನೀಡಲಾಯಿತು. ಮುಖ್ಯವಾಗಿ ಕನಿಷ್ಠ ಪ್ರೀಮಿಯಂನಲ್ಲಿ ಕುಟುಂಬಕ್ಕೆ ಗರಿಷ್ಠ ಆರ್ಥಿಕ ಭದ್ರತೆ ನೀಡುವ ಟರ್ಮ್ ಇನ್ಶೂರೆನ್ಸ್ ಪ್ರತಿಯೊಬ್ಬ ಸಿಬ್ಬಂದಿಯೂ ಮಾಡಿಸಿಕೊಳ್ಳುವುದು ಅಗತ್ಯ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಪೊಲೀಸ್ ಸಿಬ್ಬಂದಿಗಳ ಮಕ್ಕಳಿಗೆ ಶೈಕ್ಷಣಿಕ ಪ್ರೋತ್ಸಾಹಧನ ವಿತರಿಸಲಾಯಿತು. ವಿವಿಧ ವೃತ್ತಿಪರ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ 30,000ರಿಂದ 50,000ರವರೆಗೆ ಧನ ಸಹಾಯ ನೀಡಲಾಯಿತು. ನಿವೃತ್ತ ಪೊಲೀಸ್ ಸಿಬ್ಬಂದಿಗಳಿಗೆ ವೈದ್ಯಕೀಯ ನೆರವು ಒದಗಿಸಲಾಯಿತು. ಕಲಬುರಗಿ ಸಬ್ ಅರ್ಬನ್ ಪೊಲೀಸ್ ಠಾಣೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಶಿವಪುತ್ರಪ್ಪ ಅಣ್ಣಾರಾವ್ ಶಳ್ಗೆ ಅವರು ಕರ್ತವ್ಯದ ಅವಧಿಯಲ್ಲಿ ಹೃದಯಘಾತದಿಂದ ನಿಧನರಾಗಿದ್ದರು. ಅವರ ಕುಟುಂಬದ ಆರ್ಥಿಕ ಸಂಕಷ್ಟವನ್ನು ಅರಿತ ಪೊಲೀಸ್ ಆಯುಕ್ತರು ಮತ್ತು ಇಲಾಖೆಯ ಎಲ್ಲ ಅಧಿಕಾರಿ ಹಾಗೂ ಸಿಬ್ಬಂದಿಗಳು ಸ್ವಯಂ ಪ್ರೇರಿತರಾಗಿ ದೇಣಿಗೆ ಸಂಗ್ರಹಿಸಿದ್ದರು. ಸಂಗ್ರಹವಾದ 9 ಲಕ್ಷ ರೂಪಾಯಿಗಳ ಮೊತ್ತದ ಚೆಕ್ ಅನ್ನು ಶಿವಪುತ್ರಪ್ಪ ಅವರ ಪತ್ನಿ ಕಾವೇರಿ ಮತ್ತು ಮಕ್ಕಳಿಗೆ ಹಸ್ತಾಂತರಿಸಲಾಯಿತು. ಈ ಮೊತ್ತವು ಮಕ್ಕಳ ಶಿಕ್ಷಣ ಮತ್ತು ಕುಟುಂಬದ ಭವಿಷ್ಯಕ್ಕೆ ಆಸರೆಯಾಗಲಿದೆ ಎಂದು ಆಶಿಸಲಾಗಿದೆ. ಅಲ್ಲದೆ ಅನುಕಂಪದ ಆಧಾರದ ಮೇಲೆ ಕುಟುಂಬದ ಸದಸ್ಯರಿಗೆ ಉದ್ಯೋಗ ನೀಡುವ ಪ್ರಕ್ರಿಯೆಯ ಬಗ್ಗೆ ಭರವಸೆ ನೀಡಲಾಯಿತು. ಕಾರ್ಯಕ್ರಮದ ಅಂಗವಾಗಿ ವಿವಿಧ ಪೊಲೀಸ್ ತುಕಡಿಗಳ ಪಥಸಂಚಲನ ನಡೆಯಿತು. ಪರೇಡ್ ಕಮಾಂಡರ್ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ 8 ತುಕಡಿಗಳು ಶಿಸ್ತಿನ ಪ್ರದರ್ಶನ ನೀಡಿದವು. ಮಹಿಳಾ ಪೊಲೀಸ್ ತುಕಡಿ ಸೇರಿದಂತೆ ವಿವಿಧ ಘಟಕಗಳು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಮೆರುಗು ತಂದವು. ಕಾರ್ಯಕ್ರಮದಲ್ಲಿ ಈಶಾನ್ಯ ವಲಯ ಪೊಲೀಸ್ ಉಪಮಹಾನಿರೀಕ್ಷಕ ಶಾಂತನು ಸಿನ್ಹಾ, ಆಂತರಿಕ ಬದ್ಧತೆಯ ಗುಪ್ತವಾರ್ತೆಯು ಎಸ್ಪಿ ಎಆರ್ ಕರ್ನಲ್, ಜಿಲ್ಲಾ ಉಪ ಪೊಲೀಸ್ ಆಯುಕ್ತ ಪ್ರವೀಣ್ ಎಚ್ ನಾಯಕ್, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಮಹೇಶ್ ಮೇಘಣ್ಣನವರ್, ಜಿಲ್ಲಾ ಶಸ್ತ್ರ ಮೀಸಲು ಪಡೆಯ ಡಿವೈಎಸ್ಪಿ ಶರಣಪ್ಪ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು, ನಿವೃತ್ತ ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿಗಳು ಇದ್ದರು. ರಾಜ್ಯ ಸರ್ಕಾರಿ ಗೃಹ ನಿರ್ಮಾಣ ಸಹಕಾರಿ ಸಂಘದ ಚುನಾವಣೆಯಲ್ಲಿ ನಾಗಪ್ಪ ಹೊನ್ನಳ್ಳಿಯ ಪೆನಲ್ ಭರ್ಜರಿ ಜಯ ಸಾಧಿಸಿದ್ದಾರೆ. ಪರಿವರ್ತನಾ ಪೆನಲ್ 7 ಸದಸ್ಯರಷ್ಟೇ ಜಯ ಪಡೆದಿದ್ದಾರೆ. ಇದೀಗ ಅಧ್ಯಕ್ಷ ಯಾರಾಗ್ತಾರೆ ಎಂಬ ಪ್ರಶ್ನೆ ಎದುರಾಗಿದೆ. ಈ ಕುರಿತು ನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿ ಜೆಡಿಎಸ್ ಮುಖಂಡ ಕೃಷ್ಣಾರೆಡ್ಡಿ ಅವರು 4ನೇ ತಾರೀಖಿನಲ್ಲಿ ಸಂಘದ ಅಧ್ಯಕ್ಷರ ಚುನಾವಣೆ ನಡೆಯಲಿದ್ದು, ಇದು ವಿಶೇಷ ಗಮನ ಸೆಳೆಯುತ್ತಿದೆ. ಕಳೆದ 3 ಬಾರಿ ಸಂಘದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ನಾಗಪ್ಪ ಹೊನ್ನಳ್ಳಿ ಈ ಬಾರಿ ಚುನಾವಣೆ ಸಮಯದಲ್ಲಿ ಎದುರಿಸಿದ್ದ ತೀವ್ರ ವಿರೋಧದ ನಡುವೆಯೂ ತಮ್ಮ ಪೆನಲ್ ಅಧಿಕಾರವನ್ನು ಉಳಿಸಲು ಹೊಸ ತಂತ್ರವನ್ನು ಅನುಸರಿಸಿದ್ದಾರೆ. ಜೆಡಿಎಸ್ ಮುಖಂಡ ಕೃಷ್ಣಾರೆಡ್ಡಿ ಅವರ ಪ್ರಕಾರ ನಾಗಪ್ಪ ಹೊನ್ನಳ್ಳಿ ತಮ್ಮ ಪೆನಲ್ ಉಳಿಸಿಕೊಳ್ಳಲು ತಮ್ಮ ಪೆನಲ್ನ ಒಬ್ಬ ಸದಸ್ಯನನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಬೇಕೆಂದು ಸಲಹೆ ನೀಡಿದ್ದಾರೆ. ನೀವು ಈಗಾಗಲೇ 3 ಬಾರಿ ಅಧಿಕಾರ ಅನುಭವಿಸಿದ್ದೀರಿ. ಈ ಬಾರಿ ಪೆನಲ್ ಉಳಿಸಲು ನಿಮ್ಮ ಪೆನಲ್ನ ಒಬ್ಬ ಸದಸ್ಯರನ್ನು ಅಧ್ಯಕ್ಷರನ್ನಾಗಿ ಮಾಡಿದರೆ ಅವರು ಗೌರವ ಪಡೆಯುತ್ತಾರೆ ಮತ್ತು ನಿಮ್ಮ ಪೆನಲ್ ಸಂಘದ ಕಾರ್ಯಗಳಲ್ಲಿ ಪ್ರಮುಖ ಪಾತ್ರದಲ್ಲಿರುತ್ತದೆ ಎಂದು ಅವರು ತಿಳಿಸಿದ್ದಾರೆ. ಸರ್ಕಾರ ನೌಕರ ಸಂಘ ಮೊನ್ನೆ ತಾನೇ
ಚುನಾವ ಆಗಿತ್ತು. ಎಲ್ಲ ಟೀಚರ್ ಅಸೋಸಿಯೇಷನ್ ಜನ ಎಲ್ಲ ಮತದಾರರು ಒಂದು ಪ್ಯಾನಲ್ ಭಾಳ ವರ್ಷದಿಂದ ಹಲವಾರು ವರ್ಷದಿಂದ ನಾಗಪ್ಪ ಹೊನ್ನಳ್ಳಿ ಅವರು 3ನೇ ಸಲ ಅವರು ಆಲ್ರೆಡಿ ಅಧ್ಯಕ್ಷ ಆಗಿದ್ದರು. 4ನೇ ಸಲ ಅವರು ಎಲೆಕ್ಷನ್ ಕ್ಯಾಂಡಿಡೇಟ್ ಆಗಿ ಆ ಪ್ಯಾನೆಲ್ನಲ್ಲಿ ಒಳ್ಳೆಯ ಜನ ಬುದ್ಧಿವಂತರು ಆ ಪ್ಯಾನೆಲ್ನಲ್ಲಿ ನಿಂತಿದ್ದರು. ಇವತ್ತು ಆ ಪ್ಯಾನಲಿಗೆ ಒಂದು ಬೆಂಬಲ ಸಿಕ್ಕಿದೆ. ಆ ಪ್ಯಾನಲ್ನಲ್ಲಿ 10 ಜನ ಗೆಲುವಾಗಿದೆ. ವಿರೋಧ ಪಕ್ಷದಾಗ ಒಂದು 7 ಜನ ಗೆದ್ದಿದ್ದಾರೆ. ನಾಳೆ 4ನೇ ತಾರೀಕು ಬರೋ 4ನೇ ತಾರೀಕಿಗೆ ಅಧ್ಯಕ್ಷರು ಎಲೆಕ್ಷನ್ ಘೋಷಣೆ ಆಗಿದೆ. ನನಗೆ ನಾಗಪ್ಪ ಹೊನ್ನಳ್ಳಿ ಅವರು ಮತ್ತು ಆ ಪೆನಲ್ದಾಗ ಗೆದ್ದವರೆಲ್ಲ ನೀವು ನಮ್ಮ ಬೆಂಬಲ ಕೊಟ್ಟಿದ್ದೀರಿ ಎಲೆಕ್ಷನ್ ಮೂಮೆಂಟ್ನಲ್ಲಿ ಅಂತ ನನಗೆ ಬಂದು ಅವರು ಸನ್ಮಾನ ಮಾಡಿದ್ರು ಮತ್ತು ಥ್ಯಾಂಕ್ಸ್ ಹೇಳಿದ್ರು. ನಾನು ಇವತ್ತು ಮಾಧ್ಯಮ ಮುಖಾಂತರ ತಮ್ಮ ಸೋಷಿಯಲ್ ಮೀಡಿಯಾ ಮುಖಾಂತರ ಆ 17 ಜನರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದರೆ ವಿರೋಧ ಪಕ್ಷ 7 ಜನ ಗೆದ್ದವರಿಗೂ ಈ ನಾಗಪ್ಪ ಹೊನ್ನಳ್ಳಿ ಅವ್ರ ಪ್ಯಾನಲ್ದಾಗೂ 10 ಜನ ಗೆದ್ದಿದ್ದಾರೆ. ಅವರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಇವತ್ತು ನಾಗಪ್ಪ ಹೊನ್ನಳ್ಳಿ ಅವರು ಒಂದು ಸೀನಿಯರ್ ಇದ್ದಾರೆ. 3ನೇ ಸಲ ಅವರು ಅಧ್ಯಕ್ಷರಾದರು. ಅವರಿಗೆ ಮತ್ತು ಅವರು ಕುಟುಂಬದವರಿಗೆ ಭಿನ್ನ ಅಭಿಪ್ರಾಯ ಇದೆ. ಅಶೋಕ್ ಹೊನ್ನಳ್ಳಿ ಸಾಹೇಬ್ರಿಗೆ ಯಾವುದೋ ಒಂದು ಲೇಔಟ್ ತೊಗೊಂಡು 25 ಎಕರೆ ಲೇಔಟಿಗೆ ತೊಗೊಂಡು ಆ ಸೊಸೈಟಿಗೆ ಎನ್ ಜಿ ಒಸಿಗೆ ಆ ಟೀಚರ್ಸ್ ಹಗಲು ರಾತ್ರಿ ಕಷ್ಟಪಟ್ಟು ದುಡ್ಡು ಸಂಪಾದನೆ ಮಾಡಿ ಒಂದು ಲೇಔಟ್ನಲ್ಲಿ ಒಂದು ಪ್ಲಾಟ್ ತೊಗೋಬೇಕು ಒಂದು ಅಸೋಸಿಯೇಷನ್ನಲ್ಲಿ ಅಂತ ಕೆಲವರು ದುಡ್ಡು ಕಟ್ಟಿದ್ದಾರೆ, ಕೆಲವರು ದುಡ್ಡು ಕಟ್ಟಿಲ್ಲ. ಇವತ್ತು ಆ ಲೇಔಟ್ ಡೆವಲಪ್ಮೆಂಟ್ ಆಗಬೇಕಾಗಿತ್ತು. ಆ ಲೇಔಟ್ ಯಾವುದೋ ಒಂದು ಕಾರಣಕ್ಕೆ ಲೇಔಟ್ ಡೆವಲಪ್ಮೆಂಟ್ ಆಗಿಲ್ಲ. ಇವತ್ತೆಲ್ಲೋ ಒಂದು ಕಡೆ ಇವತ್ತು ಅದು ಫ್ಯಾಮ್ಲಿ ಡಿಸ್ಟ್ರಿಬ್ಯೂಟ್ ಇದ್ದಂಗೆ ಅವ್ರದ್ದು ಒಂದು ಸಮಸ್ಯೆ ಇದೆ. ಇವತ್ತು ನಾಗಪ್ಪ ಹೊನ್ನಳ್ಳಿ ಅವ್ರದ್ದು ಮತ್ತು ಅಶೋಕ್ ಹೊನ್ನಳ್ಳಿ ಅವ್ರದ್ದು ಇವತ್ತು ಅವ್ರದ್ದು ಪರ್ಸ್ನಲ್ ಸಮಸ್ಯೆಗೆ ನಾವು ಇನ್ವಾಲ್ವ್ಮೆಂಟ್ ಅರ್ಧಾಗ ಆಗ್ತಾಯಿಲ್ಲ. ನಾವು ಅದಕ್ಕೇನು ಸಲಹೆ ಕೊಡ್ತಾಯಿಲ್ಲ. ಇವತ್ತು ಆ ಪೆನಲ್ನಲ್ಲಿ ಬುದ್ಧಿವಂತ ಜನನೂ ಗೆದ್ದಿದ್ದಾರೆ. ಮುಂದಿನ ದಿನದಾಗ ಆ ಎನ್ ಜಿ ಒಸಿಗೆ ಆ ಸೊಸೈಟಿಗೆ ಒಳ್ಳೆ ರೀತಿಲೇ ಜನ ತಮ್ಮ ಮೇಲೆ ವಿಶ್ವಾಸ ಮಾಡಿ ತಮಗೇನು ಆಯ್ಕೆ ಮಾಡಿದ್ದಾರೆ ನಾಗಪ್ಪ ಹೊನ್ನಳ್ಳಿ ಅವ್ರ ಪೆನಲ್ದವರಿಗೆ ಆ ಜನರಿಗೆ ಒಂದು ನ್ಯಾಯ ಕೊಡಿಸೋಂಥ ಕೆಲಸ ಆ ಪೆನಲ್ದವ್ರು ಮಾಡಬೇಕಂತ ನನ್ನದೊಂದು ಅಭಿಪ್ರಾಯ. ಏನಂತ ಸುದ್ದಿ ಬರ್ತಾ ಇದೆ ಅಂತಂದರೆ ನಾಗಪ್ಪ ಹೊನ್ನಳ್ಳಿ ಅವರು ಈ ಸಲ ಅಧ್ಯಕ್ಷರು ಆಗಲ್ಲ ಅಂತ ಸುದ್ದಿ ಬರ್ತಾ ಇದೆ. ಇವತ್ತು ಅವ್ರದ್ದೇ ಪೆನಲ್ 10 ಜನ ಇವತ್ತು ಏನು ಗೆದ್ದಿದ್ದಾರೆ. ಇವತ್ತು ನಾಗಪ್ಪ ಹೊನ್ನಳ್ಳಿ ಅವರು 3 ಸಲ ಸತತವಾಗಿ ಅಧ್ಯಕ್ಷ ಅವರು ಆಯ್ಕೆ ಆಗಿದ್ದಾರೆ. ಈಗ ಅಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ನಂದು ಒಂದು ತಮಗೆ ಮನವಿ ಇದೆ. ತಾವು ಅಧ್ಯಕ್ಷರಾಗಮೇಲೆ ಅದು ಸೊಸೈಟಿ ಅದು ಎನ್ ಜಿ ಒ ಮತ್ತು ಅದು ಲೇಔಟ್ ಡೆವಲಪ್ಮೆಂಟ್ ಆಗ್ತದೋ ಇಲ್ಲೋ ಅಂತ ನಮಗೆ ನಂಬಿಕೆ ಇಲ್ಲ. ತಾವು ಆಲ್ರೆಡಿ ಸೀನಿಯರ್ ಇದ್ದೀರಿ, 3 ಸಲ ತಾವು ಗೆದ್ದಿರಿ. ಇದು ಒಂದು ಸಲ ತಾವು ತಮ್ಮ ಫೈನಲ್ದಾಗ ಒಂದು ಒಳ್ಳೆ ವ್ಯಕ್ತಿಗೆ ಅವಕಾಶ ಕೊಟ್ಟರೆ ಒಳ್ಳೆಯದು ಅಂತ ನನಗೆ ಅನ್ನಿಸ್ತಾ ಇದೆ. ಒಂದು ಸಲ ತಮ್ಮ ಪ್ಯಾನಲ್ದಾಗೆ ಮತ್ತೊಬ್ಬರಿಗೆ ಅವಕಾಶ ಕೊಡ್ರಿ, ಒಂದು ಅಧ್ಯಕ್ಷ ಆಗಲಕ್ಕೆ ಒಂದು ಅವಕಾಶ ಕೊಡ್ರಿ. ತಾವು ಅವ್ರಿಗೆ ಮಾರ್ಗದರ್ಶನ ಆಗಿ ತಾವು ನಿಂದಿರ್ರಿ. ಒಂದು ಒಳ್ಳೇದು ಆಗ್ತದೇನೋ, ಡಿಸ್ಟರ್ಬ್ ಆಗಲ್ಲೇನೋ ಅಂತ ನನಗೆ ಅನಿಸ್ತಾ ಇದೆ. ಈಗ ಒಂದು ಚಿಕ್ಕ ವಿರಾಮ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್.
ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. शकाइना बैप्टिस्ट एकेडमी 23 वर्षों की उत्कृष्ट शैक्षणिक सेवा. शैक्षणिक वर्ष 2026 के लिए प्रवेश प्रारंभ है. नर्सरी से 8वीं कक्षा तक प्रवेश खुला है. हमारी प्री स्कूल क्रीडो पाठ्यक्रम 6T लर्निंग फ्रेमवर्क पर आधारित है, जो बच्चों की संवैधिक, बौद्धिक, सामाजिक, भावनात्मक, भाषा और गणितीय विकास पर विशेष ध्यान देते हैं. डिजिटल ऐप के माध्यम से अभिभावक बच्चों की प्रगति से जुड़े रहते हैं. JEE एवं नीट फाउंडेशन कार्यक्रम, अनुभवी एवं प्रमाणिक शिक्षक, डिजिटल कक्षाएं, विज्ञान प्रयोगशाला, पुस्तकालय, खेल एवं सह पाठ्यक्रम गतिविधियां, परिवहन सुविधा, छात्रों के लिए आवासीय सुविधा. आज ही अपने बच्चों का नामकरण कराएं और उसके उज्जवल भविष्य की मजबूत नींव रखें. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಗಂಗಾನಗರದ ಶ್ರೀ ಜಯಗಂಗಾ ಹನುಮಾನ್ ಮಂದಿರದಲ್ಲಿ 36ನೇ ಭವ್ಯ ರಥೋತ್ಸವ ಅದ್ದೂರಿಯಾಗಿ ಜರುಗಿತು. ಹನುಮಾನ್ ಜಯಂತಿಯ ಪ್ರಯುಕ್ತ ನಡೆದ ಈ ಮಹೋತ್ಸವವು ಸಾವಿರಾರು ಭಕ್ತರ ಜೊತೆಗೆ ಪುರಂತರ ಸೇವೆ ಭಕ್ತಿಪೂರ್ವಕವಾಗಿ ನಡೆಯಿತು. ಕಲಬುರಗಿ ನಗರದ ಗಂಗಾನಗರದ ಶ್ರೀ ಜಯಗಂಗಾ ಹನುಮಾನ್ ಮಂದಿರದಲ್ಲಿ ಹನುಮಾನ ಜಯಂತಿಯನ್ನು ಭಕ್ತಿಭಾವದಿಂದ ಆಚರಿಸುವುದರೊಂದಿಗೆ 36ನೇ ಭವ್ಯ ರಥೋತ್ಸವವು ಭಕ್ತರ ಜಯಘೋಷಗಳ ಮಧ್ಯೆ ಅದ್ದೂರಿಯಾಗಿ ಜರುಗಿತು. ಮೂವತ್ತಾರನೇ ಜಾತ್ರಾ ಮಹೋತ್ಸವದ ಶುಭಾಶಯಗಳು. ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯ ಜೀರ್ಣೋದ್ಧಾರ ಸಂಘ ಹಾಗೂ ಶ್ರೀ ಜಯಗಂಗಾ ಹನುಮಾನ್ ಜಾತ್ರಾ ಉತ್ಸವ ಸಮಿತಿ ಇವರ ಸಹಯೋಗದಲ್ಲಿ ಈ ಮಹೋತ್ಸವವು ಹಮ್ಮಿಕೊಳ್ಳಲಾಯಿತು. ಗುರುವಾರ ಹನುಮಾನ ಜಯಂತಿಯ ನಿಮಿತ್ತ ಹನುಮಾನ ತೊಟ್ಟಿಲೋತ್ಸವ ವಿಶೇಷವಾಗಿ ಜರುಗಿತು. ಪ್ರಾರ್ಥನೆ, ಪೂಜೆ ಮತ್ತು ಹೋಮ ಹವನಗಳಲ್ಲಿ ಭಕ್ತರು ಪಾಲ್ಗೊಂಡಿದ್ದರು. ಅದನ್ನು ಅನುಸರಿಸಿದ ನಂತರ ವಿಧಾನ ಪರಿಷತ್ ಸದಸ್ಯರಾದ ತಿಪ್ಪಣ್ಣಪ್ಪ ಕಮ್ಮಕ್ನೂರ್ ಅವರು ದೇವಸ್ಥಾನಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದರು ಹಾಗೂ ನಂತರ ಅನ್ನ ಸಂತರ್ಪಣೆಯ ಚಾಲನೆ ನೀಡಿದರು. ओम जय हनुमंत संत हितकारी, सुनि लीजय प्रभु अरज हमारी, जन के काज विलंब न की जय, आतुर डोरी महासुख दी जय. जय हनुमंत संत हितकारी, सुनि लीजय प्रभु अरज हमारी, जन के काज विलंब न की जय, आतुर डोरी महासुख दी जय. जैसे कुद सिंधु वही परासुर, सावधान पाई थी विस्तार, आगे जालम किनी रोक, मारे हलत गई सूर लोक. जाए विभीषण को सुख देना, सीता निरखी परम पद लेना, बागु जार सिंधु मह बोर, अति आतुर यम कटर तोरा, अक्षय कुमार मारी सहारा, लुम लपेटी लमक को जरा, लह समान लमक जारी गई, जय जय धुनि सुरपुर मह भाई. अब विलंब कही कारण स्वामी, कृपा करहु मोर अंतर्यामी. जय जय लक्ष्मण प्राण के दाता, तुर दुख करहु निपटा. जय गिरिधर जय जय सुख सागर, सुर समूह समर्थ भट्ट नागर. ओम हनु 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 हनुमंता, हरि लबाई रिहि मारो बाज कीले, गदा बज्र ले बैरि ही मारो, महाराज प्रभु दासो बारो. ओंकार हुंकार महाप्रभु धावो, बज
वज्र गदा हनु विलंब न लावो ओम ही ह्रीं हनुमंत कपीशा ओम हम हनु हरि उर्शीशा सत्य हो हरि शपथ पाए के राम अपतुत धरु मारु धाय के जय 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 हनुमंत गदा दुख पावत जन के ही अपराध पूजा जाप तप नियमाचार न जनत कछु दास तुम्हारा वन उपवन मग गिर गेह माही तुमरे बल हूँ दरपत नाही पाए परो कर जोरी मनावो शंग अवसर अब कही गोहरावो जय अंजनी कुमार बलवंत शंकर सुवन धीर हनुमंत बदन कराल काल कुल घालक राम सहै सदा प्रतिपालक भूत प्रेत पिशाच निशाचर ಮಧ್ಯಾಹ್ನ ನಂದಿಕೋಲ ಕುಣಿತ, ಪಲ್ಲಕ್ಕಿ ಉತ್ಸವ, ಡೊಳ್ಳು, ಬಾಜಾ, ಭಜಂತ್ರಿ, ಹಲಿಗೆ, ಬ್ಯಾಂಡ್ ಹಾಗೂ ವಿವಿಧ ಕಲಾ ತಂಡಗಳೊಂದಿಗೆ ಭವ್ಯ ಪುರಂತರ ಸೇವೆ ನಡೆಯಿತು. ಸಾಯಂಕಾಲ 6:30ಕ್ಕೆ 36ನೇ ರಥೋತ್ಸವಕ್ಕೆ ವಿಧಾನ ಪರಿಷತ್ ಸದಸ್ಯರಾದ ತಿಪ್ಪಣ್ಣಪ್ಪ ಕಮಕ್ನೂರ್ ಅವರಿಂದ ಚಾಲನೆ ನೀಡಲಾಯಿತು. ನಂತರ ಸಾವಿರಾರು ಭಕ್ತರ ಜೈಘೋಷಗಳ ಮಧ್ಯೆ ರಥೋತ್ಸವ ನಡೆಯಿತು. ರಾತ್ರಿ ಪೂರ್ತಿ ವಿವಿಧ ಕಲಾ ತಂಡಗಳಿಂದ ಭಜನಾ ಕಾರ್ಯಕ್ರಮಗಳು ಆಯೋಜಿಸಲಾಗಿದೆ. ಈ ರಥೋತ್ಸವದಲ್ಲಿ ಶ್ರೀ ಶಟಸ್ಥಲ ಬ್ರಹ್ಮ ವೀರಮಹಂತ ಶಿವಾಚಾರ್ಯ ಮಹಾಂತೇಶ್ವರ ಮಠ ಚಿಣಂಗೇರ, ಶ್ರೀ ಶಟಸ್ಥಲ ಬ್ರಹ್ಮ ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯ ಚೌದಾಪುರಿ ಹಿರೇಮಠ್ ಬ್ರಹ್ಮಪುರ್ ಕಲಬುರ್ಗಿ ಮತ್ತು ಪೂಜ್ಯ ಶ್ರೀ ಕೋಟೇಶ್ವರ ಶಿವಯೋಗಿಗಳ ಕಾಶಿ ವಿಶ್ವನಾಥ್ ಮಂದಿರ್ ಸಂಸ್ಥಾನ ಮಠ ತೊನಸನಹಳ್ಳಿ ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಅಲ್ಲಂ ಪ್ರಭು ಪಾಟೀಲ್ ಶಾಸಕರು, ದಕ್ಷಿಣ ಮತಕ್ಷೇತ್ರ ಕಲಬುರ್ಗಿ, ಶಶಿಲ್ ಜಿ ನಮೋಶಿ ವಿಧಾನ ಪರಿಷತ್ ಸದಸ್ಯರು, ಜಗದೇವ್ ಗುತ್ತೇದಾರ್ ವಿಧಾನ ಪರಿಷತ್ ಸದಸ್ಯರು ಹಾಗೂ ಚಂದು ಪಾಟೀಲ್ ನಗರ ಜಿಲ್ಲಾ ಅಧ್ಯಕ್ಷರು ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಈ ಮಹೋತ್ಸವವನ್ನು ಯಶಸ್ವಿಯಾಗಿ ಆಯೋಜಿಸಿದ ಸಮಿತಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಬಳವಾಡ್, ಕಾರ್ಯದರ್ಶಿ ಸಂತೋಷ್ ಹುಳ್ಕೇರಿ, ಅಂಬು ಡಿಗ್ಗಿ, ರಾಯಪ್ಪ ಹೊನ್ಗುಂಟಿ, ಶಾಂತಪ್ಪ ಕೂಡಿ, ವಿಜಯಕುಮಾರ್ ಹದ್ಗಲ್, ದತ್ತು ಹೊನ್ನಳ್ಳಿ, ಅನಿಲ್ ಕೂಡಿ, ಅಶೋಕ್ ಬಿದ್ನೂರ್, ಮಲ್ಲಿಕಾರ್ಜುನ್ ಕೂಡಿ, ಶ್ರೀಕಾಂತ್ ಆಲೂರ್, ಶರಣು ಕೌಲ್ಗಿ, ಬಾಬಾ ಸಾಹೇಬ್ ಕೂಡಿ ಮತ್ತು ಮತ್ತಿತರ ಸಮಿತಿ ಸದಸ್ಯರು ಹಾಗೂ ಗಂಗಾನಗರ ಮತ್ತು ಸುತ್ತಮುತ್ತಲಿನ ಭಕ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಈ ಮಹೋತ್ಸವವು ನಗರದಲ್ಲಿ ಬೃಹತ್ ಹನುಮಾನ ಭಕ್ತಿ ಪ್ರಭಾವವನ್ನು ಮೂಡಿಸಿ ಭಕ್ತರು ಹನುಮಾನ ದೇವರ ಪಂಥದಲ್ಲಿ ಹೊಸ ಪ್ರೇರಣೆಯನ್ನು ಪಡೆಯುವ ಮೂಲಕ ಯಶಸ್ವಿಯಾಗಿ ಸಂಪನ್ನವಾಯಿತು. ಹನುಮ ಜಯಂತಿಯಂದು ಕಲಬುರಗಿ ನಗರದೊಳಗೆ ಅತ್ಯಂತ ಸುಪ್ರಸಿದ್ಧವಾಗಿರುವಂತಹ ಗಂಗಾನಗರದ ಗಂಗಾ ಹನುಮಾನನ ಮಂದಿರದೊಳಗೆ ಆಂಜನೇಯನ ರಥೋತ್ಸವನ ಬಹಳ ವಿಜೃಂಭಣೆಯಿಂದ ನೆರವೇರಿಸಿದ್ದನ್ನು ನಾವೆಲ್ಲರೂ ಕೂಡ ನೋಡಿದ್ದೇವೆ. ಬಹುತೇಕ ಬಲಭೀಮ ಆಂಜನೇಯ ನಮ್ಮೆಲ್ಲರಿಗೂ ಕೂಡ ಸದಾವಕಾಲ ಶಕ್ತಿಯನ್ನ ಕೊಡ್ಲಿ, ಈ ನಾಡು ಸದಾವಕಾಲ ಸಮೃದ್ಧಿಯಾಗಿ ಬೆಳೀಲಿ, ನಮ್ಮ ಕಲಬುರಗಿ ಜಿಲ್ಲೆಗೆ ಸದಾವಕಾಲ ಒಳ್ಳೆಯ ಮಳೆ ಬೆಳೆ ಸದಾವಕಾಲ ಸಮೃದ್ಧಿಯಿಂದ ಆಂಜನೇಯ ನಮ್ಮೆಲ್ಲರಿಗೂ ಕೂಡ ರಕ್ಷಿಸ್ಲಿ ಅನ್ನುವಂತ ಪ್ರಾರ್ಥನೆಯನ್ನ ಸಹಸ್ರ ಸಂಖ್ಯೆ ಒಳಗ ಸಾವಿರಾರು ಭಕ್ತರು ಬಹುತೇಕ ಶರಣ ಬಸವೇಶ್ವರ ರಥೋತ್ಸವವನ್ನು ಹೊರತುಪಡಿಸಿ ಅತ್ಯಂತ ಸುಂದರವಾಗಿರುವಂತ ರಥೋತ್ಸವ ಮತ್ತೆ ನಮ್ಮ ಕಲಬುರಗಿ ನಗರದೊಳಗೆ ನಡೆಯುವಂಥದ್ದು ಅಂದ್ರೆ ಅದು ಗಂಗಾ ಹನುಮಾನ ರಥೋತ್ಸವ ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ನೆನಪು ಮಾಡ್ಕೊಳ್ತಾ, ವಿಶೇಷವಾಗಿ ಈ ಸಮಿತಿಯ ಎಲ್ಲ ಅಧ್ಯಕ್ಷರನ್ನು ಮೊದಲು ಮಾಡಿಕೊಂಡು ಎಲ್ಲರಿಗೂ ಕೂಡ ವಿಶೇಷವಾಗಿ ಗಂಗಾನಗರದ ಎಲ್ಲ ಸದ್ಭಕ್ತರಿಗೂ ಕೂಡ ಭಗವಂತ ಸದಾವಕಾಲ ಸುಖ ಶಾಂತಿ ನೆಮ್ಮದಿಯನ್ನ ಕರುಣಿಸ್ಲಿ ಅಂತ ತಿಳ್ಕೊಂಡು ಈ ಮೂಲಕ ಪ್ರಾರ್ಥನೆಯನ್ನ ಮಾಡ್ಕೊಳ್ತಿದ್ದೇನೆ. ಧನ್ಯವಾದಗಳು. ಪ್ರಥಮದಲ್ಲಿ ನಾರದ ಗುರುಗಳ ಹೃದಯದಲ್ಲಿ ವಿಮರ್ಶಿಸಿಕೊಳ್ಳುತ್ತಾ ಇಂದಿನ ಕಲ್ಯಾಣ ಕರ್ನಾಟಕ ಗುಲ್ಬರ್ಗ ಜಿಲ್ಲೆಯಲ್ಲಿ ಇವತ್ತು ಹನುಮಾನ್ ಜಯಂತಿಯ ನಿಮಿತ್ತವಾಗಿ ಗಂಗಾನಗರದಲ್ಲಿ ಬಹು ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವವನ್ನು ಈಗಾಗಲೇ ನಡೆದಿದೆ. ಅದರ ಉದ್ದೇಶ ಏನಪ್ಪಾ ಅಂದ್ರೆ ಹನುಮಾನ ಜಯಂತಿ ಮತ್ತು ಹನುಮಾನ ಒಂದು ರಥೋತ್ಸವ ಕಾರ್ಯಕ್ರಮವನ್ನು ಈ ಗಂಗಾನಗರದಲ್ಲಿ ನಡೀತದೆ. ಅದು ಹೇಗೆ ನಡೀತದೆ ಅಂತ ಕೇಳಿದ್ರೆ ಇಡೀ ಕಲಬುರಗಿನೇ ಇಲ್ಲಿ ಬಂದಿರ್ತಾರೆ ಎಲ್ಲ ಜನರು ಭಕ್ತರು. ಅದ್ರ ರೀತಿಯಾಗಿ ಇದರ ಒಂದು ಹನುಮಾನನ ಒಂದು ಆಶೀರ್ವಾದ ಪಡ್ಕೊಳ್ಳಕ್ಕೆ ಗಂಗಾನಗರ ಆಗಿರ್ಬೋದು, ಮಾಣಿಕೇಶ್ವರ ಕಾಲನಿ ಆಗಿರ್ಬೋದು, ರಾಘವೇಂದ್ರ ಕಾಲನಿ ಆಗಿರ್ಬೋದು, ಎಲ್ಲ ಈ ಗುಲ್ಬರ್ಗದಲ್ಲಿ ಇದ್ದಂತ ಎಲ್ಲಾ ಹನುಮಾನ ಭಕ್ತರು ಇಲ್ಲಿ ಬಂದು ಬಹು ವಿಜೃಂಭಣೆಯಿಂದ ಈ ರಥೋತ್ಸವವನ್ನು, ಇದು 36ನೇ ರಥೋತ್ಸವ ಆಗಿರ್ತದೆ. ಹೀಗಾಗಿ ತಾವೆಲ್ಲರೂ ನಾಡಿನ ಜನರನ್ನು ಕೂಡ ಇದಕ್ಕೆ ಹನುಮಾನ ಭಕ್ತರಾಗಿರ್ತಾರೆ. ಅವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಬಂದು ಆಶೀರ್ವಾದ ಪಡ್ಕೊಂಡಿದ್ದಾರೆ. ಹೀಗಾಗಿ ನಮ್ಮನ್ನು ಕೂಡ ಇಲ್ಲಿ ಗಂಗಾನಗರದ ಮತ್ತು ಈ ಹನುಮಾನ ಏನ್ ಕಮಿಟಿ ಇದೆ ನಮ್ಮನ್ನು ಕೂಡ ಆಹ್ವಾನಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ಅನುವು ಮಾಡಿಕೊಟ್ಟದಕ್ಕೆ ಅವರಲ್ಲಿ ಕೂಡ ತುಂಬ ಮತ್ತೆ ಇದರ ಜೊತೆಗೆ ನಮ್ಮ MLC ಆಗಿರುವಂತ ಕಮಕ್ನೂರ್ ಅವರು ಕೂಡ ಈ ಒಂದು ರಥೋತ್ಸವಕ್ಕೆ ಚಾಲನೆ ಕೊಡೋರು ಇದ್ದಾರೆ. ಮತ್ತೆ ಅದೇ ರೀತಿಯಾಗಿ ವಿವಿಧ ಮಠಾಧೀಶರು ಕೂಡ ಈಗಾಗಲೇ
ಆಗಮಿಸುತ್ತಿದ್ದಾರೆ. ಈ ಒಂದು ಕೆಲವು ನಿಮಿಷದಲ್ಲಿ ಈ ರಥೋತ್ಸವವನ್ನು ಕೂಡ ಜರುಗಲಿದೆ. ಹೀಗೆ ಪಲ್ಲಕ್ಕಿ ಉತ್ಸವ ಹಾಗೂ ಪುರವಂತರ ಒಂದು ಆಡಿಕೆಯನ್ನು ಕೂಡ ಇಲ್ಲಿ ನಡೆದಿರುತ್ತದೆ. ಹಾಗಾಗಿ ಎಲ್ಲರ ಭಕ್ತರು ಈ ರಥೋತ್ಸವದಲ್ಲಿ ಪಾಲ್ಗೊಂಡು ನಾವೆಲ್ಲರೂ ಯಶಸ್ವಿಯಾಗಿ ಈ ಕಾರ್ಯಕ್ರಮ ಮಾಡೋಣತಕ್ಕಂಥ ಮಾತನ್ನು ಹೇಳ್ತಾ ನಮ್ಮ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಹಿಂದ್. ಆರಾಧ್ಯ ದೈವ ಶರಣಬಸವೇಶ್ವರರನ್ನ ನೆನೆದು ಇಡೀ ಭಾರತಾದ್ಯಂತ ಆಚರಿಸಲ್ಪಡ್ತಕ್ಕಂಥ ಹನುಮ ಜಯಂತಿಯ ಶುಭಾಶಯಗಳನ್ನು ನಾಡಿನ ಸಮಸ್ತ ಜನತೆಗೆ ಸಲ್ಲಿಸ್ತಾ, ವಿಶೇಷವಾಗಿ ಬ್ರಹ್ಮಪುರ ಬಡಾವಣೆಯ ಗಂಗಾನಗರದ ಅತ್ಯಂತ ಪ್ರಸಿದ್ಧ ಹಾಗೂ ಶಕ್ತಿಯುತ ಆಂಜನೇಯನಾಗಿರ್ತಕ್ಕಂಥ ಗಂಗಾ ಹನುಮಾನದ ಈ ದೇವಸ್ಥಾನದ ಕಮಿಟಿ ವತಿಯಿಂದ ನಡೆದಿರ್ತಕ್ಕಂಥ ಈ ರಥೋತ್ಸವದ ಈ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಎಲ್ಲ ಪೂಜ್ಯರಿಗೂ ಕೂಡ ವಂದಿಸಿ, ಇದೀಗ ತಾನೇ ಪೂಜ್ಯರು ಹೇಳಿದ ಹಾಗೆ ಇಡೀ ಜಗತ್ತನ್ನ ಒಂದು ಸುಭಿಕ್ಷೆಯಲ್ಲಿ ಆ ಭಗವಂತ ಹನುಮಂತ ಇಡ್ಲಿ, ಈ ಯುದ್ಧದ ಕರಿನೆರಳು ಆದಷ್ಟು ಬೇಗ ನಮ್ಮಿಂದ ದೂರ ಮಾಡಲಿ, ಆ ಶಕ್ತಿಯುತನಾಗಿರ್ತಕ್ಕಂಥ ಆಂಜನೇಯ ನಮ್ಮೆಲ್ಲರಿಗೂ ಒಂದು ಸುಭಿಕ್ಷೆಯ ಬದುಕನ್ನ ಕೊಡ್ಲಿ ಅಂತಕ್ಕಂಥ ಮಾತನ್ನ ತಿಳಿಸ್ತಾ, ಬರ್ತಕ್ಕಂಥ ದಿನಮಾನಗಳಲ್ಲಿ ಸ್ವಾಮಿಯ ಆಶೀರ್ವಾದದಿಂದ ಈ ನಾಡಿನಲ್ಲಿ ಮಳೆ ಬೆಳೆ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಬರಲಿ ಅಂತಕ್ಕಂಥ ಸದಾಶಯದ ನುಡಿಗಳನ್ನ ಹೇಳ್ತಾ ಇದ್ದೀನಿ. ಈ ವರ್ಷವೂ ಕೂಡ ಗಂಗಾನಗರದಲ್ಲಿ ಹನುಮಾನ್ ದೇವರ ರಥೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯಿತು. ಕಲಬುರಗಿ ಶರಣಬಸವೇಶ್ವರ ರಥ ಯಾವ ಪ್ರಕಾರ ಜರುಗುತ್ತದೆ ಅದೇ ಮಾದರಿಯಲ್ಲಿ ಗಂಗಾನಗರದಲ್ಲಿ ಹನುಮಾನ ರಥೋತ್ಸವ ನಡೀತದೆ. ಇಲ್ಲಿ ಅತ್ಯಂತ ಭಕ್ತಿಪೂರ್ವಕವಾಗಿ ಯಾವ ಪ್ರಕಾರ ಶರಣಬಸವೇಶ್ವರ ರಥದಲ್ಲಿ ಯಾವ ಪ್ರಕಾರ ಮುಂಜಾನೆ ಉಪವಾಸ ಮಾಡ್ತಾರೋ ಅದೇ ಮಾದರಿಯಲ್ಲಿ ನಮ್ಮ ಗಂಗಾನಗರದಲ್ಲಿ ಕೂಡ ಪ್ರತಿಯೊಬ್ಬರು ಉಪವಾಸ ಇದ್ದು ದೇವರಾಗಿ ಎಲ್ಲ ತಮ್ಮದೇನು ಪುಣ್ಯ ಫಲಗಳೆಲ್ಲ ಕೇಳ್ಕೊಂಡು ಆಮೇಲೆ ಈ ರಥ ಮುಗಿದ ಮೇಲೆ ಎಲ್ಲರೂ ಉಪವಾಸ ಬಿಡ್ತಕ್ಕಂಥ ಒಂದು ಇದು ಪದ ಹಿಡಿದು ಬಂದಿದೆ. ಅದೇ ಪ್ರಕಾರ ಇವತ್ತಿನ ದಿವಸ ಬಹಳ ವಿಜೃಂಭಣೆಯಿಂದ ಸಮಾಜದ ಎಲ್ಲರೂ ಒಕ್ಕಟ್ಟಾಗಿ ಈ ಕಾರ್ಯ ಇವತ್ತಿನ ದಿವಸ ಮುಂಜಾನೆ ಹಿಡಿದು ಅನ್ನ ಸಂತರ್ಪಣೆ ಕೂಡ ನಡೆದಿದೆ. ಇವತ್ತು ನಮ್ಮ ವಿಜಯಕುಮಾರ್ ಅವರು, ಅದ್ಗಲ್ ಅವರು, ಮತ್ತೆ ರಾಯಪ್ಪ, ಮಾಂತೇಶ, ಅಲ್ಲು ಬೆಳವಣಿಗೆ ಅಧ್ಯಕ್ಷರು, ಕಾರ್ಯದರ್ಶಿ ಅಂತ ಸಂತೋಷ್ ಹುಳಿಗೇರಿ ಅವರು, ಮತ್ತೆ ಶ್ರೀಕಾಂತ್ ಆಲೂರ್ ಅವರು, ರಮೇಶ್ ಅಶೋಕ್ ಬಿದ್ನೂರು ನಮ್ಮ ಸೌಕರ್ ಎಲ್ಲರೂ ಕೂಡ ಭಾಗವಹಿಸಿ ವಿಜೃಂಭಣೆಯಿಂದ ಇದರ ನೇತೃತ್ವ ವಿಜಯಕುಮಾರ್ ಅದ್ಗಲ್ ಅವರು ವಹಿಸಿ ಬಹಳ ವಿಜೃಂಭಣೆ. ಈ ರಥನೂ ಕೂಡ ಅವರೇ ತಯಾರು ಮಾಡ್ಯಾರ. ಹೊಸ ಕಟ್ಟಿಗೆಗಳು ತಂದು ಕಲಬುರಗಿ ಶರಣಬಸವೇಶ್ವರ ರಥ ಯಾವ ಪ್ರಕಾರ ಇವತ್ತು ಹೊಸದಾಗಿ ತಯಾರು ಮಾಡ್ಯಾರ ಅದೇ ಮಾದರಿ ಇವತ್ತು ಈ ರಥನೂ ಕೂಡ ಹೊಸದಾಗಿ ತಯಾರು ಮಾಡಿ ಇವತ್ತು ಲೋಕಾರ್ಪಣೆ ಮಾಡಿ ಅತ್ಯಂತ ವಿಜೃಂಭಣೆ ಇದೆ. ಈ ಭಾಗದಲ್ಲಿ ಮಳೆ ಬೆಳೆ ಚೆನ್ನಾಗಿ ಬಂದು ಈ ಭಾಗದ ಭಕ್ತರ ಆಶೆಗಳೆಲ್ಲ ಈಡೇರಲಿ, ಉತ್ತಮವಾದಂತ ಆರೋಗ್ಯ ಪ್ರತಿಯೊಬ್ಬರು ಸುಧಾರಿಸಲಿ ಅಂತ ಹಾರೈಸಿ ನಾನು ಮಾತು ಕೊಡ್ತೀನಿ. बोलो श्री जय गंगा हनुमान की जय, बोलो जय श्री गंगा हनुमान की जय। ಕಾಂಗ್ರೆಸ್ ಪಕ್ಷ ಮುಸ್ಲಿಂ ಸಮುದಾಯವನ್ನು ಕೇವಲ ವೋಟ್ ಬ್ಯಾಂಕ್ಗಾಗಿ ಬಳಸುತ್ತಿದೆ ಎಂದು ಅವರ ಪ್ರಕಾರ ಕಾಂಗ್ರೆಸ್ ಈ ಸಮುದಾಯದ ಅಭ್ಯರ್ಥಿಗಳಿಗೆ ಟಿಕೆಟ್ ನೀಡದೆ ಅನ್ಯಾಯ ಮಾಡಿದ್ದಾರೆ. ಕೃಷ್ಣಾರೆಡ್ಡಿ ಈ ಬಾರಿ ಮುಸ್ಲಿಂ ಮತದಾರರು ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠ ಕಲಿಸುತ್ತಾರೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ನಗರದಲ್ಲಿ ಮಾತನಾಡಿ ಜೆಡಿಎಸ್ ಮುಖಂಡ ಕೃಷ್ಣಾರೆಡ್ಡಿ, ದಾವಣಗೆರೆ ಮತ್ತು ಬಾಗಲಕೋಟೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ಸಮುದಾಯವನ್ನು ಕೇವಲ ತಮ್ಮ ವೋಟ್ ಬ್ಯಾಂಕ್ಗಾಗಿ ಬಳಸಿಕೊಳ್ಳುತ್ತಿದೆ. ಪಕ್ಷವು ಮುಸ್ಲಿಂ ಅಭ್ಯರ್ಥಿಗಳಿಗೆ ಟಿಕೆಟ್ ನೀಡದೆ ಅನ್ಯಾಯ ಮಾಡಿದೆ. ಈ ಬಾರಿ ಮುಸ್ಲಿಂ ಮತದಾರರು ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠ ಕಲಿಸುತ್ತಾರೆ ಎಂದು ವಿಶ್ವಾಸದಿಂದ ಹೇಳಿದರು. ಈ ಎರಡು ಚುನಾವಣೆಯಲ್ಲಿ ನಮ್ಮ ಎನ್ಡಿಎ ಅಭ್ಯರ್ಥಿಗಳು ಗೆಲ್ಲುತ್ತಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ನೋಡ್ರಿ, ದಾವಣಗೆರೆ ಎಲೆಕ್ಷನ್ನಲ್ಲಿ
ಸಾದಿಕ್ ಪೈಲ್ವಾನ್ ಅಂತ ಒಂದು ಇಂಡಿಪೆಂಡೆಂಟ್ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ರು. ದಾವಣಗೆರೆನಲ್ಲಿ 80-85 ಸಾವಿರ ಮುಸಲ್ಮಾನರು ಇದ್ದಾರೆ. ಸಾದಿಕ್ ಪೈಲ್ವಾನ್ ಅವರು ಜನರು ಸಾದಿಕ್ ಪೈಲ್ವಾನ್ ಅವ್ರಿಗೆ ಬೆಂಬಲ ಕೊಡಬೇಕಂತ ದಾವಣಗೆರೆ ಮೈನಾರಿಟಿ ಇದ್ದವರು ಎಲ್ಲರೂ ಕಣಕ್ಕಿಳಿದಿದ್ರು. ಕೊನೆಗೆ ಏನಾಯಿತು, ಜಮೀರ್ ಅಹ್ಮದ್ ಅವರು ರೆಕಮೆಂಡ್ ಮಾಡಿದವರು ಕಾಂಗ್ರೆಸ್ ಹೈಕಮಾಂಡಿಗೆ. ದಾವಣಗೆರೆದಾಗ ಮುಸಲ್ಮಾನರು ಒಂದು ಪ್ರಬಲವಾಗಿ ಮತದಾರರು ಇದ್ದಾರೆ, ಅಲ್ಲಿ ಒಂದು ದೊಡ್ಡ ಶಕ್ತಿ ನಮ್ಮದು ತಯಾರಾಗ್ತದೆ, ನೀವು ಮುಸಲ್ಮಾನರಿಗೆ ಟಿಕೆಟ್ ಕೊಡ್ರಿ ಅಂತ ಜಮೀರ್ ಅಹ್ಮದ್ ಅವರು ಕೇಳಿದ್ರೆ ತಪ್ಪೇನಿಲ್ಲ. ಅಲ್ಲಿ ಕುಟುಂಬ ರಾಜಕೀಯ ಆಗಿದೆ. ಹಿಂದೆ ಜನ ಮಾತಾಡ್ತಿದ್ರು JDS ಕುಟುಂಬ ರಾಜಕೀಯ. ಇವತ್ತು ಕಾಂಗ್ರೆಸ್ ಅವರು ಕುಟುಂಬ ರಾಜಕೀಯ ಮಾಡ್ತಾ ಇಲ್ಲೇನ್ರಿ? ಇಂದ ಮಾಜಿ ದಿವಂಗತ ಶ್ಯಾಮರಾವ್ ಸಾಹೇಬರು ತೀರೋಗ್ಮೇಲೆ ಅವ್ರು ಇದ್ದಾಗ ಪಾಪ ಅವರು ದೇವರವರಿಗೆ ಆತ್ಮಕ್ಕೆ ಶಾಂತಿ ಕೊಡಲಿ, ನಾವು ಅವ್ರ ಬಗ್ಗೆ ಗೌರವ ಇದೆ, ಹಿರಿಯರು ಅವ್ರು ಇದ್ದಾಗ ಮುಸಲ್ಮಾನರಿಗೆ ಒಂದು ಭರವಸೆ ಕೊಟ್ಟಿದ್ರಂತ ಅಲ್ಲಿನ ಜನ ಮಾತಾಡ್ತಾರೆ. ಶ್ಯಾಮರಾವ್ ಸಾಹೇಬರು ದೇವರಂಥ ಮನುಷ್ಯ. ಇವತ್ತು ನನ್ನ ಕೊನೆ ಎಲೆಕ್ಷನ್ ಇದೆ, ಇದು ಮುಂದೆ ನೀವು ನಿಮಗೆ ಒಂದು ಲೀಡರ್ ನಾನು ಮಾಡ್ತೀನಿ ಅಂತ ಮುಸಲ್ಮಾನರಿಗೆ ಒಂದು ಮಾತು ಕೊಟ್ಟಿದ್ದಾರಂತ ಸೋಷಿಯಲ್ ಮೀಡಿಯಾನಲ್ಲಿ ಮಾಧ್ಯಮದಲ್ಲಿ ದನಿ ಕೇಳಿ ಬರೆಸ್ತಾ. ಇವತ್ತು ಸಾದಿಕ್ ಪೈಲ್ವಾನ್ ಅವರಿಗೆ ಕಾಂಗ್ರೆಸ್ಸವ್ರು ಮತ್ತೆ ಬುಟ್ಟೆಗೆ ಹಾಕ್ಕೊಂಡಿದ್ದಾರೆ. ಇವತ್ತು ಅಲ್ಲಿಂದ ಮುಸಲ್ಮಾನರು ಎಲ್ಲಿ ಹೋಗ್ಬೇಕ್ರಿ? ಕಾಂಗ್ರೆಸ್ ಪಾರ್ಟಿದು ಗುಲಾಮ್ಗಿರಿ ಮಾಡೋಕೆ ಕೂತಿದ್ದಾರೆ ಅಲ್ಲಿನ ಮುಸಲ್ಮಾನರು. 13 ಇಂಡಿಪೆಂಡೆಂಟ್ ಮುಸಲ್ಮಾನರು ಕ್ಯಾಂಡಿಡೇಟ್ ಇದ್ದಾರೆ. ಮುಸಲ್ಮಾನರಿಗೆ ಓಟ್ ಹಾಕಬೇಡ್ರಿ ಅಂತ ಚೀಫ್ ಮಿನಿಸ್ಟರ್ ಅವ್ರು ಹೇಳ್ತಾರೆ. ಶೋಭೆ ಕೊಡಲ್ಲ, ಅವ್ರು ದೊಡ್ಡ ಸ್ಥಾನದಲ್ಲಿದ್ದಾರೆ. ನಾವು ಸಣ್ಣವ್ರು ಮಾತಾಡಬೇಡ್ದವ್ರ ಬಗ್ಗೆ. ಈ ಸಲ ಅಲ್ಲಿ ಮೆಜಾರಿಟಿನಲ್ಲಿ ಇದೆ, ಹೈಯೆಸ್ಟ್ ಮುಸಲ್ಮಾನರು ಇದ್ದಾರೆ ಅಂತ ಅವರು ಟಿಕೆಟ್ ಕೇಳಿದ್ದಾರೆ. ಇವತ್ತು ಕಾಂಗ್ರೆಸ್ದವರು ಮುಸಲ್ಮಾನರಿಗೆ ಓಟ್ ಹಾಕಬೇಡ್ರಿ ಅಂದರೆ ಕಾಂಗ್ರೆಸ್ದವ್ರಿಗೆ ಮುಸಲ್ಮಾನರು ಓಟ್ ಹಾಕಬೇಕಾ? ಪ್ರತಿ ಎಲೆಕ್ಷನಲ್ಲಿ ಪ್ರತಿ ಎಲೆಕ್ಷನ್ ಬಂದಾಗ ಇವತ್ತು B ಟೀಮ್ A ಟೀಮ್ BJP ಅದು ಕಮ್ಯುನಲ್ ಇದೆ ಅದು ಇದೆ ಅಂತ ಮಾತಾಡ್ತೀರಿ. ಇವತ್ತು 4% ರಿಸರ್ವೇಷನ್ ಮುಸಲ್ಮಾನರಿಗೆ ಕೊಡೋಕ್ಕಾಗ್ತಾಯಿಲ್ಲ. ಇದೇ ಕಾಂಗ್ರೆಸ್ದವ್ರು ಘೋಷಣೆ ಮಾಡಂತೇಳ್ರಿ ದಾವಣಗೆರೆ ಎಲೆಕ್ಷನ್ನಲ್ಲಿ ಇವ್ರ ಹತ್ರ ತಾಕತ್ತು ದಮ್ಮಿದ್ರೆ. ಮುಸಲ್ಮಾನರ ಅಣ್ಣತಮ್ಮರು ತಮ್ಮ ಶಕ್ತಿ ತೋರಿಸ್ಬೇಕು. ಕಾಂಗ್ರೆಸ್ದವರು ನಿಮ್ಮ ಮನೆ ಬಾಗಿಲಿಗೆ ಬರಬೇಕು, ನೀವು ಕಾಂಗ್ರೆಸ್ ಮನೆ ಬಾಗಿಲಿಗೆ ಹೋಗೋದಿಲ್ಲ. ಮಾಡಿರಿ 4% ರಿಸರ್ವೇಷನ್ ಡಿಕ್ಲೇರ್ ಮಾಡಿರಿ, ನಿಮ್ಮ ಹತ್ರ ತಾಕತ್ತು ದಮ್ಮಿದ್ರೆ ದಾವಣಗೆರೆದಾಗ ಮಾಡಿರಿ. 5-6 ದಿನ ಉಳಿದಿದೆ ಎಲೆಕ್ಷನ್. ಹೇಳ್ರಿ 4% ರಿಸರ್ವೇಷನ್ ನಾವು ಕೊಡ್ತೇವೆ, ನೀವು ಓಟ್ ಹಾಕ್ರಿ ಅಂತ ಘೋಷಣೆ ಮಾಡಂತೇಳಿ ನೋಡು. ಅವು 5 ಗ್ಯಾರಂಟಿದು ಘೋಷಣೆ ಮಾಡ್ತಾ ಇದ್ದಾರೆ ಬಂದು. ಅದು ಯಾರ್ಯಾರಿಗೆ ಲಾಭ ಆಗಿದೆ ಯಾರ್ಯಾರಿಗಿಲ್ಲ ನಮ್ಗೆ ಗೊತ್ತಿದೆ ಎಲ್ಲ. ನಿಮ್ಮ 5 ಗ್ಯಾರಂಟಿ ಕೆಲಸ ಮಾಡಲ್ಲ, ಈಗ ಮುಗಿದ ಕತ್ತಿ ನಿಮ್ದು 5 ಗ್ಯಾರಂಟಿದು. ಇವತ್ತು ನಾನು JDS ಪಕ್ಷ ಮುಖಂಡ ಲೀಡ್ರ್ ಆಗಿ ಇವತ್ತು NDA ಅಲ್ಲಿ ಅಲಯನ್ಸ್ ಇದೆ ನಮ್ಮದು, BJP JDS. ಅಲ್ಲಿ ನಮ್ಮ ಕ್ಯಾಂಡಿಡೇಟಿಗೆ ಸಪೋರ್ಟ್ ಮಾಡಿರಿ ಅಂತ ನಾನು ಇವತ್ತು ತಮ್ಮ ಮಾಧ್ಯಮ ಮುಖಾಂತರ ದಾವಣಗೆರೆ ಬಾಗಲಕೋಟ್ನಲ್ಲಿ ಮುಸಲ್ಮಾನರಿಗೆ ನಾನು ಮನವಿ ಮಾಡ್ತೀನಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ कलबुर्गी ಹಾಗೂ सह प्रायोजकರು शकाइना बैप्टिस्ट एकेडमी 23 वर्षों की उत्कृष्ट शैक्षणिक सेवा. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ
ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. We provide a nurturing, supportive, and inspiring learning environment where every child is encouraged to explore, discover, and realize their full potential. A school and a venture that started 50 years ago with a vision of providing education to every child and giving every child the right to education. Enlighten your child as future with Shekinah Baptist Academy. As parents, your search for the right educational journey ends here at Shekinah Baptist Academy. Here, education goes beyond textbooks. We provide a nurturing, supportive, and inspiring learning environment where every child is encouraged to explore, discover. Beyond the classroom, our students engage in clubs, forums, outreach programs, sports, and fitness activities for learners who need extra support. Admissions are now open for the academic year 2026.